ಏರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಉತ್ತರ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಸಿರ್ಸಿಯಲ್ಲಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರು. ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಹರೀಶ್ ನಾಯ್ಕ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ. ಪೆಟ್ರೋಲ್ ಮೇಲೆ ₹2 ಜಾಸ್ತಿ ಮಾಡಿದ್ರ, ಸಿಲಿಂಡರ್ ಮೇಲೆ ₹50 ಜಾಸ್ತಿ ಮಾಡಿದ್ರ. ಜನಸಾಮಾನ್ಯರ ಮೇಲೆ ಉದ್ಯೋಗಿಗಳು ಎಲ್ಲ ಬೀದಿಗೆ ಬರುವಂತ ಪರಿಸ್ಥಿತಿ ಉಂಟಾಗಿದೆ. ಇದನ್ನು ನಾವು ಯೂತ್ ಕಾಂಗ್ರೆಸ್ನಿಂದ ಬಲವಾಗಿ ಖಂಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಹೇಳೋದಷ್ಟೇ, ನೀವು ಎಲೆಕ್ಷನ್ ಸಂದರ್ಭದಲ್ಲಿ ಸುಳ್ಳು ಆಶ್ವಾಸ ಅಧಿಕಾರಕ್ಕೆ ಮೀರಿ ಜನರನ್ನು ಮರಳು ಮಾಡಿದ್ದೀರಿ. ಜನರ ಖಾತೆಗೆ 15 ಲಕ್ಷ ಹಾಕ್ತೀನಿ, ಕಪ್ಪು ಹಣ ಹಾಕ್ತೀನಿ, ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಜನರನ್ನು ಮರಳು ಮಾಡಿ ಅಧಿಕಾರಕ್ಕೆ ತಂದುಕೊಂಡು ಈಗ ದೇಶವನ್ನು ಕೊಳ್ಳೆ ಹೊಡಿತಾ ಇದ್ದೀರಾ. ಇದನ್ನು ನಾವು ಬಲವಾಗಿ ಕಳಿಸ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹತ್ರ ಅಧಿಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದರೆ ದಯವಿಟ್ಟು ರಾಜೀನಾಮೆಯನ್ನು ಕೊಟ್ಟು ತೊಲಗಿ. ನಮಗೆ ಆಡಳಿತ ಮಾಡೋದು ಗೊತ್ತಿದೆ, ನಾವು ಹೇಗೆ ನಡೆಸಬೇಕು ಅನ್ನೋದು ಗೊತ್ತಿದೆ. ದಯವಿಟ್ಟು ಅಧಿಕಾರ ಮಾಡಕ್ಕೆ ಬರಲ್ಲ ಅಂದರೆ ಮೋದಿಯವರಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ರಾಜೀನಾಮೆ ಕೊಟ್ಟು ತೊಲಗಿ ಎಂದು ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೆ ಬಿಜೆಪಿ ಸಂಸದರಿದ್ದೀರಾ, ಯಾರು ಈ ಥರ ಬೆಲೆ ಏರಿಕೆ ಆಗ್ತಾ ಇದೆ, ಉದ್ಯೋಗ ಇಲ್ಲ, ಎಲ್ಲ ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ಯಾರು ಒಂದು ಮಾತಾಡ್ತಾ ಇಲ್ಲ, ಯಾರು ಧ್ವನಿ ಎತ್ತಾ ಇಲ್ಲ. ಇವೆಲ್ಲ ಇದ್ದಿರೋ ಅಂತ ಈ ಮೂಲಕ ನಿಮ್ಮನ್ನು ಕೇಳ್ತಾ ಇದ್ದೀವಿ. ದಯವಿಟ್ಟು ಇನ್ನಾದರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಸೇರಿಕೊಂಡು ಇಬ್ಬರು ಎಚ್ಚೆತ್ತುಕೊಂಡು ಬಡವರನ್ನು ಉಳಿಸಬೇಕು, ಬಡವರನ್ನು ಬೆಳೆಸಬೇಕು. ಅದರಿಂದ ಬಡವರಿಗೋಸ್ಕರ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಮಾತನಾಡ್ತಾರೆ. ಧಿಕ್ಕಾರ ಧಿಕ್ಕಾರ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.